150 ಕೋಟಿ ಆಫರ್ ಬಗ್ಗೆ ಆಡಿಯೋನೇ ಇದೆ. ಅನ್ವರ್ ಅವರೇ ಮೋದಿ ನಡ್ಡಾಗೆ ಪತ್ರ ಬರೆದಿದ್ದಾರೆ. ಈಗ ಇಲ್ಲ ಅನ್ನೋದು ಅನುಮಾನಾಸ್ಪದ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನ್ವರ್ ಮಾಣಿಪ್ಪಾಡಿಗೆ ವಿಜೇಂದ್ರ ಅವರು 150 ಕೋಟಿ ರೂಪಾಯಿಯನ್ನ ಆಫರ್ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರು ಈಗ ಹೇಳಿಕೆ ಕೊಟ್ಟಿದ್ದು, ಕೇಂದ್ರದಲ್ಲಿ ಅವರದ್ದೇ ಸರ್ಕಾರ ಇದೆ, ಸಿಬಿಐ ತನಿಖೆ ಆಗ್ಲಿ, ಅನ್ವರ್ ಮೇಲೆ ಒತ್ತಡವನ್ನ ಹಾಕಿ ಈಗ ಅವರಿಂದ ಉಲ್ಟಾ ಹೇಳಿಕೆಯನ್ನ ಕೊಡಿಸಿರಬಹುದು ಅಂತ ಹೇಳಿ ಗದಗ ಜಿಲ್ಲೆ ರೋಣ ಪಟ್ಟಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಅವರದ್ದೇ ಕೇಂದ್ರ ಸರ್ಕಾರ ಇರೋದ್ರಿಂದ ಸಿಬಿಐ ತನಿಖೆಗೆ ಕೊಡ್ಲಿ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ವಿಜೇಂದ್ರ ಅವರು 150 ಕೋಟಿ ರೂಪಾಯಿ ಆಫರ್ ಅನ್ನ ಮಾಡಿದ್ರು ಅಂತ ಹೇಳಿ ಆಗ ಅನ್ವರ್ ಮಾಣಿಪ್ಪಾಡಿ ಅವರು ಕೊಟ್ಟಂತಹ ಹೇಳಿಕೆ ಅಥವಾ ಆ ಒಂದು ಆಡಿಯೋ ಏನೀಗ ವೈರಲ್ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಿದ್ದರಾಮಯ್ಯ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ಮಾಡ್ತಾ ಇರೋದೆಲ್ಲ ಆರೋಪ ಸುಳ್ಳು. ವಿಜೇಂದ್ರ ಅವರು ಯಾವುದೇ ರೀತಿಯಾದಂತಹ ಹಣದ ಆಮಿಷ ಒಡ್ಡಿಲ್ಲ ಅಂತ ನಾನು ಅವರು ವಿಡಿಯೋ ರೆಕಾರ್ಡ್ ನಲ್ಲಿ ಹೇಳಿದಾರಲ್ಲ, ಅದರ ಆಧಾರದ ಮೇಲೆ ಹೇಳಿದ್ರು. ವಿಡಿಯೋ ರೆಕಾರ್ಡ್ ಅವರೇ ಮಾತಾಡಿದ್ದಾರೆ, ಅದರ ಮೇಲೆ ಮಾತಾಡಿದ್ದಾರೆ. ಸರ್, ಈಗ ಅದೇ ಈಗ ಆ ಪ್ರಕರಣ ಅವರು ಸಿಬಿಐ ಕೊಟ್ರೆ ಎಲ್ಲವೂ ಕೂಡ ಕಾಂಗ್ರೆಸ್ನವರೇ ಸಿಕ್ಕಾಕೊಂಡು ಬಿಡ್ತಾರೆ ಅಂತ ಕಾಂಗ್ರೆಸ್ನವ್ರು ಬಿಡುತ್ತೆ ಬರುತ್ತೆ ಅಂತ ಹೇಳಿದ್ದಾರೆ. ಯಾರು? ಅನ್ವರ್ ಮಾಣಿಪ್ಪಾಡಿ ಅವರು. ಈಗ ಸಿಬಿಐ ಮಾಡಲಿ, ಕೊಡ್ಲಿ, ಕೇಂದ್ರ ಸರ್ಕಾರ ಮಾಡಲಿ, ಸಿಬಿಐ ಮಾಡಲಿ. ನೀವು ತನಿಖೆ ಕೊಡ್ತೀರಾ ಸರ್? ನೀವು ರಾಜ್ಯ ಸರ್ಕಾರ ತನಿಖೆ ಅಲ್ಲಪ್ಪ, ಈಗ ನೀವು ಮಾಧ್ಯಮದವರು ವಾಯ್ಸ್ ಅವ್ರದ ಇಲ್ವಾ ಅನ್ನೋದು ಫಸ್ಟ್ ನೀವು ತೀರ್ಮಾನ ಮಾಡಿ. ನಿಮ್ ತೀರ್ಮಾನ ನಿಮ್ಗೆಲ್ಲ ಗೊತ್ತಾಗ್ತಿರ್ತಾನೆ. ಈಗ ಅವ್ರೇನು ಸ್ಟೇಟ್ಮೆಂಟ್ ವಿಡಿಯೋ ರೆಕಾರ್ಡ್ ನೋಡಿದೀರಾ ನೀವು? ಅವರೇ ಪ್ರಸಾರ ಮಾಡ್ಯಾರ, ಅವರೇ ಪ್ರಸಾರ ಮಾಡ್ಯಾರ. ಅವ್ರದ್ದು ಎಲ್ಲೋ ವಾಯ್ಸ್ ಅವ್ರದ್ದು ಅಲ್ವಾ? ಮತ್ತೆ ಈಗ ಇಲ್ಲ ಅಂತಂದ್ರೆ ಪತ್ರ ಬರ್ದಿದ್ದೀನಿ ಪ್ರೈಮ್ ಮಿನಿಸ್ಟರ್ಗೆ ಅಂತ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ, ಅಧ್ಯಕ್ಷರು ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ. ಅದ್ರ ಮೇಲೆ ನಾನು ಹೇಳಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ವಕ್ಫ್ ಆಸ್ತಿ ವಿವಾದದಲ್ಲಿ ಮೌನವಾಗಿರಲು ಆಮಿಷದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ವಿಜೇಂದ್ರ ಅವರು 150 ಕೋಟಿಯ ಆಮಿಷವನ್ನ ನೀಡಿರಲಿಲ್ಲ ಅಂತ ಹೇಳಿ ಅಲ್ಪಸಂಖ್ಯಾತರ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ನೊಂದಿದ್ದೀರಾ, ಸುಮ್ಮನಿದ್ ಬಿಡಿ ಅಂತ ಹೇಳಿದ್ರಂತೆ ವಿಜೇಂದ್ರ ಅವರು. 5-6 ವರ್ಷದ ಹಿಂದೆ ಹೀಗೆ ಹೇಳಿದ್ರಂತೆ ವಿಜೇಂದ್ರ ಅವರು. ಈ ಹೇಳಿಕೆಗೆ ಸಿಕ್ಕಾಪಟ್ಟೆ ಬೈದು ಕೋಪಗೊಂಡಿದ್ದೆ ಅಂತ ಹೇಳಿದ್ದಾರೆ ಅನ್ವರ್ ಮಾಣಿಪ್ಪಾಡಿ ಅವರು. ವರದಿ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ವಿಜೇಂದ್ರ ಅವರ ಮೇಲೂ ಕೂಡ ನಾನು ಕಿಡಿಕಾರಿದ್ದೆ. ವಿಜೇಂದ್ರ ಯಾಕೆ ಸುಮ್ಮನಿದ್ ಬಿಡಿ ಅಂತ ಹೇಳಿದ್ರೋ ಗೊತ್ತಿಲ್ಲ, ಆದ್ರೆ ವಿಜೇಂದ್ರ ಅವರು ನನಗೆ ಯಾವುದೇ 150 ಕೋಟಿಯ ಆಮಿಷ ಒಡ್ಡಿಲ್ಲ ಅಂತ ಹೇಳಿದ್ದಾರೆ ಈಗ ಅನ್ವರ್ ಮಾಣಿಪ್ಪಾಡಿ ಅವರು. ಕಾಂಗ್ರೆಸ್ ಏನಿದ್ರು ಹಣಬಲ ತೋಳ್ಬಲದಿಂದ ಎಲ್ಲರನ್ನ ಖರೀದಿಸುತ್ತೆ. ನನಗೆ ಕಾಂಗ್ರೆಸ್ನಿಂದ ಈಗ ಅಲ್ಲ, 2012ರಿಂದನೂ ಇಲ್ಲಿ ತನಕ ಆಫರ್ ಬರ್ತಾ ಇದೆ. ಕಾಂಗ್ರೆಸ್ನವರು ಅಮೆರಿಕಾಗೆ ಹೋಗಿ ಸೆಟ್ಲ್ ಆಗು ಅಂತ ಹೇಳಿದ್ರು. ಈಗ ಸಿದ್ದರಾಮಯ್ಯ ಅವರು ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು, ವಕ್ಫ್ ಮತ್ತು ರೈತರ ಆಸ್ತಿ ಯಾವುದು ಅಂತ ಗೊತ್ತಾಗತ್ತೆ ಅಂತ ಹೇಳಿ ನ್ಯೂಸ್ 18ಗೆ ಅನ್ವರ್ ಮಾಣಿಪ್ಪಾಡಿ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಕ್ಫ್ ಆಸ್ತಿ ಬಗ್ಗೆ ಮೌನ ವಹಿಸಲು ಅನ್ವರ್ ಮಾಣಿಪ್ಪಾಡಿ ಅವರಿಗೆ 150 ಕೋಟಿ ರೂಪಾಯಿ ಆಫರ್ ಅನ್ನ ವಿಜೇಂದ್ರ ಕೊಟ್ಟಿದ್ರು ಎಂಬ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಈ ಬಗ್ಗೆ ಅನ್ವರ್ ಮಾಣಿಪ್ಪಾಡಿ ಅವರು ಏನು ಹೇಳ್ತಾರೆ ಅನ್ನೋದು ಕೇಳೋಣ. ಸರ್, ನಿಮ್ಮ ಬಗ್ಗೆ ಮಾಡಿರುವಂಥ ಆರೋಪ ಏನು ಹೇಳ್ತೀರಿ? 2012-13ರಲ್ಲಿ ನಾನು ಯಾವಾಗ ವರದಿಯನ್ನು ಕೊಟ್ಟಲೋ ಆ ಸಂದರ್ಭದಲ್ಲಿ ವಿಜೇಂದ್ರವರು ಸೀನಿಯರ್ ಇದ್ದಿಲ್ಲ. ಅವರು ಯಾರಿದ್ದು ಕೂಡ ನಮ್ಗೆ ಗೊತ್ತಿಲ್ಲ. ಅವರು ನಮ್ಮ ಸೀನಿಗೆ ಬಂದದೇ ಒಂದು 5-6 ವರ್ಷ ಹಿಂದುಗಡೆ ಅವರು ಉಪಾಧ್ಯಕ್ಷ ಆಗಿದ್ದಾಗ. ಆಗ ನಾನು ಅವ್ರ ಜೊತೆ ಪಾರ್ಟಿ ಆಫೀಸಲ್ಲಿ, ಮನೆಯಲ್ಲಿ ಕೂಡ ಅಲ್ಲ, ಪಾರ್ಟಿ ಆಫೀಸಲ್ಲಿ ಅದು ಡಿಸ್ಕಸ್ ಮಾಡಿದ್ದೆ. ಯಾಕೆ ಈಗ ನಮ್ಮೂರು ಇರಬೇಕಾದ್ರೆ ಮಂಡ್ಯನೇ ಮಾಡ್ಬೋದಲ್ಲ ನಿಮ್ಮ ಅಪ್ಪಾಜಿಯವರಿಗೆ ಹೇಳಿದಾಗ, ಅದು ನೋಡಿ ನೀವು ಭಾಳ ನೊಂದಿದ್ದೀರಾ, ಭಾಳ ಕಷ್ಟಪಟ್ಟಿದ್ದೀರಾ, ಭಾಳ ಕಳ್ಕೊಂಡಿದ್ದೀರಾ, ಸುಮ್ಮನಿದ್ದು ಬಿಡಿ ಎಂದು ಹೇಳಿದ್ದಾರೆ ಮಾತು. ಅದು ಹೇಳಿದ್ದಕ್ಕೆ ನಾನು ಅವರಿಗೆ ಸಿಕ್ಕಾಪಟ್ಟೆ ಬೈದು ಭಾಳ ಕೋಪಗೊಂಡಿದ್ದೆ. ನಾನು ಕ್ರೋಧದಿಂದ ಮಾತಾಡಿದ್ದೆ. ನಾನು ಆಗ ನನಗೆ ಆ ಸಿಟ್ಟಿನಲ್ಲಿ ಏನು ನೆನಪಿಲ್ಲ. ನನಗೆ ಪ್ರೆಸ್ಸಲ್ಲಿ ಕೂಡ ಮಾತಾಡಿದ್ದೆ. ನಾನು ಮಾತ್ರ ಸತ್ಯ ಹೇಳಬೇಕಾದ್ರೆ ನನಗೆ 150 ಕೋಟಿ ಆಗಲಿ ಯಾವಾಗಲೂ ಅವರು ಕೊಟ್ಟಿಲ್ಲ, ಕೊಡಲಿಕ್ಕೆ ಹೋಗ್ಲಿಕ್ಕೆ ಇಲ್ಲ. ಅವರು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ, ಅದರ ಬಗ್ಗೆ ಏನು? ವಿಡಿಯೋ ಬಿಡುಗಡೆ ಮಾಡಿ ಅದರಲ್ಲಿ ಅವರು ಕೊಟ್ಟ ವಿಷಯಲ್ಲಿ ಉಂಟು, ಅದು ಹೇಳಿದ ವಿಷಯಲ್ಲಿ ಉಂಟು. ಯಾವಾಗ ನನ್ನ ಈ ವರದಿ ಅಷ್ಟು ಕಷ್ಟಪಟ್ಟು ತಯಾರಿಸಿದ ನಿಟ್ಟಿನಲ್ಲಿ ಯಾರಾದರೂ ಅದನ್ನು ವಿರೋಧ ಮಾಡಿದರೆ ಅಥವಾ ತಡೆಯೊಡ್ಡಿದ್ದರೆ ನಾನು ಸಿಕ್ಕಾಪಟ್ಟೆ ಕೋಪಗೊಳ್ಳುತ್ತೇನೆ. ನಾನು ಕೋಪಗೊಂಡು ಭಾಳಷ್ಟು ಕಿಡಿಕಾರ್ತೇನೆ. ನಾನು ಕಾರಿದ್ದೇನೆ.
ಯಾವ ರಾಜಕಾರಣಿಗಳಾಗಲಿ ಯಾರ ಅಧಿಕಾರಿಗಳಾಗಲಿ ಈ ವಿಷಯದಲ್ಲಿ ಏನಾದರೂ ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋದರೆ ನಾನು ಸಿಕ್ಕಾಪಟ್ಟೆ ಕಿಡಿಕಾರ್ತಾ ಇರ್ತೇನೆ. ಅದು ಕಾರಿದ್ದೆ ನಾನು, ಅದು ವಿಜೇಂದ್ರ ಮೇಲೆ ಕೂಡ ಕಾರಿದ್ದೆ ನಾನು ಅಷ್ಟೇ. ಸರ್, ಇವಾಗ ಅವರೇ ಯಾಕೆ ಈ ಬಗ್ಗೆ ನಿಮ್ಮ ಜೊತೆ ಮೌನ ವಹಿಸೋಕ್ಕೆ ಏನು ಹೇಳಿದರು, ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ಈ ಕಾಂಗ್ರೆಸ್ನವರ ತೋಳುಬಲ ಮತ್ತು ಹಣಬಲ ಎಲ್ಲರನ್ನು ಬೇಕಾದ್ರೆ ಖರೀದಿ ಮಾಡಲಿಕ್ಕೆ ಸಾಧ್ಯ ಉಂಟು. ಅವ್ರ ಹತ್ರ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಆಗಿರ್ಬೋದು, ಏನಾದರೂ ಸ್ವಲ್ಪ ನಿರ್ಲಕ್ಷ್ಯ ಮಾಡಿರ್ಬೋದು ನಮ್ಮವರು ಕೂಡ. ಅದನ್ನು ನಾನು ಹೇಳಿದಿಷ್ಟೇ, ನಾನು ಕೊಟ್ಟ ವರದಿ ಏನಿದೆಯೋ ಅದನ್ನು ನಿರ್ಲಕ್ಷ್ಯ ಮಾಡಿದವರಿಗೆ, ತಡೆಯೊಡ್ಡಿದವರಿಗೆ ನಾನು ಸಿಕ್ಕಾಪಟ್ಟೆ ಮಾತಾಡಿದ್ದೇನೆ, ಕಿಡಿಕಾರಿದ್ದೇನೆ ನಾನು. ನಿಮ್ಗೇನಾದರೂ ಕಾಂಗ್ರೆಸ್ನವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಿದ್ದಾರೆ BY ವಿಜಯೇಂದ್ರ ಅವರು. ನಾನು ಯಾಕೆ ಮಾಣಿಪಾಡಿಯವರಿಗೆ ಆಫರ್ ಕೊಡಬೇಕು, ಚರ್ಚೆ ಮಾಡಲಿ, ತಯಾರಿದ್ದೇವೆ ಅನ್ನುವ ಸವಾಲ್ ಹಾಕಿದ್ದಾರೆ. ಹಿಂದೆ ಅನ್ವರ್ ಮಾಣಿಪಾಡಿ ವರದಿಯನ್ನ ಕೊಟ್ಟಿದ್ರು, ಕಾಂಗ್ರೆಸ್ ಮುಖಂಡರ ಅವ್ಯವಹಾರ ಅಂತ ಉಲ್ಲೇಖ ಮಾಡಿದ್ರು. ಕಾಂಗ್ರೆಸ್ನವರನ್ನ ರಕ್ಷಿಸೋದಕ್ಕೆ ನಾನು ಯಾಕೆ ಪ್ರಯತ್ನಿಸ್ತೇನೆ ಅಂತ ಹೇಳಿದ್ದಾರೆ ವಿಜಯೇಂದ್ರ ಅವರು. ನಾನು ಯಾಕೆ ಅವರಿಗೆ ಆಫರ್ ಅನ್ನ ಕೊಡ್ಲಿ ಅನ್ನುವ ಹೇಳಿಕೆಯನ್ನ ಈಗ ವಿಜಯೇಂದ್ರ ಅವರು ನೀಡಿದ್ದಾರೆ. ಕಾಂಗ್ರೆಸ್ನವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಿದ್ದಾರೆ BY ವಿಜಯೇಂದ್ರ. ಭ್ರಮಣೆ ಆದಂತ ಕಾಣ್ತಾ ಇದೆ ಕಾಂಗ್ರೆಸ್ ಶಾಸಕರಿಗೆ, ಮಂತ್ರಿಗಳಿಗೆ. ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪರು ಮುಖ್ಯಮಂತ್ರಿಗಳಿದ್ದಾಗ ವಕ್ಫ್ ಅಂದಿನ ಅನ್ವರ್ ಮಾನಪಾಡಿ ಅವರೊಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಹಿಂದಿನ ಸರ್ಕಾರ, ಕಾಂಗ್ರೆಸ್ ಪಕ್ಷದಲ್ಲಿದ್ದಂತ ಮುಖಂಡರುಗಳು ಯಾವ ರೀತಿ ಅವ್ಯವಹಾರ ಮಾಡಿದ್ದಾರೆ ಅನ್ನೋದನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಿಜಯೇಂದ್ರನೊಬ್ಬರ ಅಂದಿನ ಮುಖ್ಯಮಂತ್ರಿಗಳ ಮಗ ಆಗಿ ನಾನ್ಯಾಕೆ ಅನ್ವರ್ ಮಾನಪಾಡಿ ಅವ್ರ ಮನೆಗೆ ಹೋಗ್ಬೇಕು, ನಾನ್ಯಾಕೆ 150 ಕೋಟಿ ಆಫರ್ ಮಾಡಬೇಕು, ಅದು ಕಾಂಗ್ರೆಸ್ ಅನ್ನ ಮುಖಂಡರನ್ನ ಬಚಾವ್ ಮಾಡೋದಕ್ಕೆ? ಇದೇನಾದ್ರು ತರ್ಕ ಇದೆ ಇದರಲ್ಲಿ. ಇದನ್ನ ಮುಂದಿಟ್ಕೊಂಡು ಸದನದ ಸಮಯವನ್ನ ವ್ಯರ್ಥ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಮೂರ್ಖತನದ ಪರಮಾವಧಿ. ಇವರು ತಮ್ಮನ್ನ ತಾವು ಇವತ್ತಿನ ಹಗರಣದ ಸುಳಿಯಲ್ಲಿ ಸಿಲುಕಿ ಹಾಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಸದನದ ಸಮಯವನ್ನು ಸಂಪೂರ್ಣವಾಗಿ ವ್ಯರ್ಥ ಮಾಡ್ತಾ ಇದ್ದಾರೆ. ವಕ್ಫ್ ಆಸ್ತಿ ವಿವಾದದಲ್ಲಿ 150 ಕೋಟಿ ಕೋಲಾಹಲ ಬಹಳ ಜೋರಾಗಿ ನಡೀತಾ ಇದ್ದು, ಹಗರಣ ಹೇಗಾಗಿದೆ ಅಂತ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಲಿ ಅಂತ ಹೇಳಿ ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಆರೋಪಕ್ಕೆ ಶಾಸಕ ಯತ್ನಾಳ್ ಕಿಡಿಕಾರಿದ್ದು, ಸಿಬಿಐಗೆ ಪತ್ರ ಬರೆದು ತನಿಖೆ ಮಾಡಿಸ್ಲಿ ಅಂತ ಹೇಳಿ ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಹೇಳಿದಾರಲ್ಲ, ಸೊ ಇದಕ್ಕೆ ದಾಖಲೆಗಳನ್ನ ಕೊಡ್ಲಿ ಅಂತ ಹೇಳಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಅದಕ್ಕೆ ಸಿಬಿಐ ಅಂದ್ರೆ ಸಿಬಿಐ ಇಡಿ ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳ್ತದ, ಅವರೇ ಒಪ್ಪಿ ಹಾಕ್ತಾರೆ. ಮತ್ತು ಈಗ ಒಮ್ಮಿಂದೊಮ್ಮೆ ಇವರು ಇದನ್ನು ಸಿಬಿಐ ಕೊಡೋದು ಪ್ರಧಾನಮಂತ್ರಿಗಳು ಪತ್ರ ಬರ್ತಾರೆ ಮುಖ್ಯಮಂತ್ರಿಗೆ ತಮ್ಮ ಅಧಿಕಾರ ಇದೆಯಲ್ಲ, ಅವರೇ ಸಿಬಿಐಗೆ ಅದು ಬರೀಲಿ, ಕ್ಯಾಬಿನೆಟ್ನಾಗ ನಿರ್ಣಯ ಮಾಡಲಿ. ಇದು 150 ಕೋಟಿ ರೂಪಾಯಿದ್ದು ಹಗರಣ ಹಿಂಗಾಗ್ಯದ, ಅದಕ್ಕೆ ಸಿಬಿಐ ಕೊಡ್ಬೇಕಂತ ಇವ್ರ ರಿಕಮೆಂಡೇಶನ್ ಆದ್ರೂ ಸಿಬಿಐದವ್ರು ಬರ್ತಾರೆ. ಅಂದ್ರೆ ಇವ್ರಿಗೆ 150 ಕೋಟಿದು ಏನು ದಾಖಲೆ ಅದಾವು ಸಿಬಿಐ ಕೊಡಲಿ, ತನಿಖೆ ಮಾಡಲಿ, ನಾವೇನು ಬ್ಯಾಡ ಅನ್ನೋದಿಲ್ಲ. 40% ಅಂದ್ರೆ ಎಲ್ಲಿ ಹೋಯ್ತದ 40% ಕಮಿಷನ್? ನಿಮ್ಮದು 90% ಆಗೈತಲ್ಲ. ಇನ್ನೂ ಒಂದು ದೊಡ್ಡ ಹಗರಣ ಇದೆ, ಕಸ ವಿಲೇವಾರಿ ಬೆಂಗಳೂರು, ಸಾವಿರಾರು ಕೋಟಿ ರೂಪಾಯಿದು ಇದೆ. ಅವೆಲ್ಲ ದಾಖಲೆಗಳನ್ನು ಇನ್ನೊಂದು ವಾರ ತಡೀರಿ, ಸದನ ಮುಗಿಲಿ. ಆ ದೊಡ್ಡ ಹಗರಣ ಇದೆ, ಅದೊಂದು 30,000 ಕೋಟಿ ರೂಪಾಯಿ ಹಗರಣ ಇದೆ.